ಓಂ ನಮಃ ಶಿವಾಯ. ಭಾರತ್ ಮಾತಾ ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 7/8/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 25/5/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಬೇಕು. ಇತರರನ್ನು ಪರಿವರ್ತಿಸಲು ಹೋದರೆ ತಪ್ಪಾಗುತ್ತದೆ. ಒಂದು ವೇಳೆ ನೀವೇ ಪರಿವರ್ತನೆಯಾಗದಿದ್ದರೆ ತಂದೆಯು ಪರಿವರ್ತನೆ ಮಾಡಿಸಿ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾರೆ. ಓಂ ನಮಃ ಶಿವಾಯ. ಒಳ್ಳೆಯದು. ಮಕ್ಕಳಿಗೆ ತಂದೆಯ ಸಂದೇಶವಿದೆ ನೋಡಿ. ತಂದೆಗೆ ಗೊತ್ತಿದೆ ಎಲ್ಲ ಮಕ್ಕಳು ತಂದೆಯ ನೆನಪಿನಲ್ಲಿ ತವಕಿಸುತ್ತಿದ್ದಾರೆ. ಎಲ್ಲರಿಗೂ ತಂದೆಯ ಮೇಲೆ ಪ್ರೀತಿ ಇದೆ, ಭೇಟಿಯಾಗುವ ಆತುರವೂ ಇದೆ. ಆದರೆ ತಂದೆ ಬಯಸುತ್ತಾರೆ ಬಾಬಾ ಸೂಕ್ಷ್ಮದಲ್ಲಿ ಮಾಡಿಸುವ ಅನುಭವವನ್ನು ಮಕ್ಕಳು ಮಾಡುವಷ್ಟು ಪ್ರೀತಿ ಇದೆಯೇ? ಆದ್ದರಿಂದ ಸಮಯವನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಚೆನ್ನಾಗಿ ಪರಿಶ್ರಮ ಪಡಿರಿ, ಪುರುಷಾರ್ಥ ಮಾಡಿರಿ. ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಹೇಳುವುದು, ಯಾವಾಗ ಡ್ರಾಮಾದ ಸಮಯ ಬರುತ್ತದೆ, ದೃಶ್ಯ ಬರುತ್ತದೆ, ಆಗ ಬಾಬಾ ಪ್ರತಿಯೊಬ್ಬ ಮಗುವನ್ನು ತನ್ನ ಬಳಿಗೆ ಕರೆದುಕೊಳ್ಳುತ್ತಾರೆ. ನಾವು ಮೊದಲು ಹೋಗಬೇಕು, ನಮ್ಮ ನಂಬರ್ ಮೊದಲು ಬರಲಿ ಎಂದು ಯೋಚಿಸಬೇಡಿ. ಇಲ್ಲ, ಪ್ರೀತಿಯಲ್ಲಿ ತಾಳ್ಮೆ ಇರುತ್ತದೆ, ಕಾಯುವಿಕೆ ಇರುತ್ತದೆ. ಕಾಯುವಿಕೆಯ ಫಲ ಬಹಳ ಸಿಹಿಯಾಗಿರುತ್ತದೆ ಎಂದು ಹೇಳುತ್ತಾರಲ್ಲವೇ? ಆದ್ದರಿಂದ ಮಕ್ಕಳಿಗೆ ಹೇಳಿ, ಬಾಬಾ ನೋಡುತ್ತಿದ್ದಾರೆ, ಪ್ರೀತಿಯನ್ನು ನೋಡುತ್ತಿದ್ದಾರೆ, ಲವಲವಿಕೆಯನ್ನು ನೋಡುತ್ತಿದ್ದಾರೆ. ಆದರೆ ತಂದೆ ಧೈರ್ಯವನ್ನು ನೋಡಲು ಬಯಸುತ್ತಾರೆ, ಕಾಯುವಿಕೆ ಎಷ್ಟಿದೆ ಎಂದು ನೋಡಲು ಬಯಸುತ್ತಾರೆ. ಮತ್ತು ತಂದೆಯ ವಾಗ್ದಾನವೇನೆಂದರೆ ತಂದೆ ತನ್ನ ಮಕ್ಕಳನ್ನು ಅವಶ್ಯವಾಗಿ ತನ್ನ ಬಳಿಗೆ ಕರೆದುಕೊಳ್ಳುತ್ತಾರೆ. ಮಕ್ಕಳಿಗೆ ಈ ಸಂದೇಶವನ್ನು ನೀಡಿ. ಸರಿ ತಾನೇ ಮಕ್ಕಳೇ? ಇನ್ನೂ ಏನಾದರೂ ಕೇಳಬೇಕಿದೆಯೇ? ಪ್ರಶ್ನೆ. ನಾವು ಸಂಘಟನೆಯಲ್ಲಿದ್ದೇವೆ, ಕೆಲಸವೆಲ್ಲ ಸರಿಯಾಗಿ ನಡೆಯಬೇಕು. ಆದ್ದರಿಂದ ಕೆಲವೊಮ್ಮೆ ಆವೇಶ ಬರುತ್ತದೆ, ಕೋಪ ಬರುತ್ತದೆ. ಆಗ ಏನು ಮಾಡಬೇಕು ಬಾಬಾ? ಉತ್ತರ ನೋಡಿ. ಇದು ಎಲ್ಲ ಮಕ್ಕಳಿಗೂ ತಂದೆಯ ಸಂದೇಶವಾಗಿದೆ. ಸಂಘಟನೆ ಎಂದರೇನು? ಸಂಘಟನೆ ಅಂದರೆ ಯಾವುದರ ಗಂಟು ಗಟ್ಟಿಯಾಗಿದೆಯೋ ಅದನ್ನು ಸಂಘಟನೆ ಎನ್ನುತ್ತಾರೆ. ಗಂಟು ಹಸಿಯಾಗಿದ್ದರೆ, ಗಂಟು ಅಹಂಕಾರದಿಂದ ಕಟ್ಟಲ್ಪಟ್ಟಿದ್ದರೆ, ಅಸೂಯೆಯಿಂದ ಅಥವಾ ಕೋಪದಿಂದ ಕಟ್ಟಲ್ಪಟ್ಟಿದ್ದರೆ ಆ ಗಂಟಿಗೆ ಏನಾಗುತ್ತದೆ? ನಷ್ಟವಾಗುತ್ತದೆ ಅಲ್ಲವೇ? ಆದ್ದರಿಂದ ಸಂಘಟನೆ ಎಂದರೆ ಪ್ರೀತಿಯ ಪರಮಾತ್ಮನೊಂದಿಗೆ ಕಟ್ಟಲ್ಪಟ್ಟ ಗಂಟು. ಬಾಬಾ ಮಕ್ಕಳಿಗಾಗಿ ಕಟ್ಟಿರುವ ಗಂಟನ್ನು ಸಂಘಟನೆ ಎನ್ನುತ್ತಾರೆ. ಅದರಲ್ಲಿ ಒಬ್ಬರಿಗೊಬ್ಬರು ಬೆರೆತು ನಡೆಯುವುದು, ಅರ್ಥ ಮಾಡಿಕೊಂಡು ನಡೆಯುವುದು ಅತ್ಯಂತ ದೊಡ್ಡ ವಿಷಯವಾಗಿದೆ. ಏಕೆಂದರೆ ಇದು ಅಂತಹ ಕುಟುಂಬವಲ್ಲ. ನೋಡಿ, ಈ ಕುಟುಂಬ ಎಂತಹದ್ದೆಂದರೆ ತಂದೆ ಯಾರನ್ನೂ ತನ್ನಿಂದ ದೂರ ಕಳುಹಿಸುವುದಿಲ್ಲ, ಎಂದಿಗೂ ಕಳುಹಿಸುವುದು ಇಲ್ಲ. ಮಗು ಹೋದರೆ ತನ್ನ ಕೊರತೆ ಅಥವಾ ದೌರ್ಬಲ್ಯದಿಂದ ಸಂಘಟನೆಯಿಂದ ದೂರ ಹೋಗುತ್ತದೆ. ತಂದೆ ಎಂದೂ ಯಾವುದೇ ಮಗುವನ್ನು ಎಲ್ಲಿಯೂ ಹೊರಗೆ ಕಳುಹಿಸಿಲ್ಲ ಎನ್ನುವುದು ಪ್ರತಿಯೊಬ್ಬ ಮಗುವಿನ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳಲಿ. ಅವರು ತಮ್ಮ ಮೇಲೆ ಗಮನ ಹರಿಸಲಿ. ಪ್ರತಿಯೊಂದು ವಿಷಯದಲ್ಲೂ ಗಮನ ಹರಿಸಿ, ಗಟ್ಟಿಯಾಗಿರಲಿ. ನೋಡಿ, ಬಾಬಾ ಕೊರತೆಗಳನ್ನು ನೀಗಿಸಲು ಸಹಾಯ ಮಾಡುವುದಿಲ್ಲ ಎಂದಲ್ಲ, ಪದೇ ಪದೇ ಮಾಡುತ್ತಾರೆ, ಬಹಳಷ್ಟು ಬಾರಿ ಮಾಡುತ್ತಾರೆ. ತಂದೆಯ ಸಹಾಯ ಸಿಗುವುದಿಲ್ಲ ಎಂದು ಖಂಡಿತ ಇಲ್ಲ. ತಂದೆಯ ಸಹಾಯ ಬಹಳಷ್ಟು ಸಿಗುತ್ತದೆ ಮತ್ತು ಬಾಬಾ ಅವಕಾಶವನ್ನು ಕೊಡುತ್ತಾರೆ. ಲೌಕಿಕದಲ್ಲಿ ನಮಗೆ ಯಾರು ನೀಡುತ್ತಾರೆ ಹೇಳಿ? ಲೌಕಿಕದಲ್ಲಿ ಯಾರಾದರೂ ಅವಕಾಶ ಕೊಡುತ್ತಾರೆಯೇ? ಒಂದು ಬಾರಿ ತಪ್ಪು ಮಾಡಿದರೆ ಯುದ್ಧವೇ ನಡೆದು ಹೋಗುತ್ತದೆ. ಆದರೆ ತಂದೆಯ ಕುಟುಂಬದಲ್ಲಿ ತಂದೆ ಪದೇ ಪದೇ ಅವಕಾಶ ಕೊಡುತ್ತಾರೆ. ಮಕ್ಕಳು ಸರಿಯಾಗುತ್ತಾರೆ, ಆಗುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಯಾರು ಹೋಗುತ್ತಾರೋ ಅವರು ತಮ್ಮ ಕೊರತೆಯಿಂದ ಹೋಗುತ್ತಾರೆ ಮತ್ತು
ತಂದೆಯದ್ದೇನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಬಾಬಾ ಎಲ್ಲಿಯೇ ಕುಳಿತಿದ್ದರೂ ಮಕ್ಕಳಿಗೆ ಹೇಳುತ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳಿಗೆ ಹೇಳುತ್ತಾರೆ, ನಿಶ್ಚಯ ಬುದ್ಧಿ ವಿಜಯಂತಿ. ತಂದೆಯ ಮೇಲೆ ಪ್ರೀತಿ ಇದೆ ಅಲ್ಲವೇ? ಅಷ್ಟೇ, ತಂದೆ ಪ್ರೀತಿಯನ್ನು ನೋಡುತ್ತಾರೆ, ಪ್ರೀತಿಯಲ್ಲಿನ ಪರಿವರ್ತನೆಯನ್ನು ನೋಡುತ್ತಾರೆ. ಪ್ರಪಂಚದಲ್ಲೂ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಪ್ರೀತಿಯಲ್ಲಿ ಏನಾಗುತ್ತದೆ? ಯಾರ ಬಳಿ ಏನೂ ಇಲ್ಲದಿದ್ದರೂ, ಗುಡಿಸಲು ಇಲ್ಲದಿದ್ದರೂ ತಮ್ಮ ಮನೆಯನ್ನೂ ಬಿಟ್ಟು ಹೋಗುತ್ತಾರೆ. ರಸ್ತೆಯಲ್ಲಿದ್ದರೂ, ಎಲ್ಲೇ ಇದ್ದರೂ, ಕಾಡಿನಲ್ಲಿದ್ದರೂ, ಏನು ತಿನ್ನದಿದ್ದರೂ ಸಹ ಪ್ರೀತಿಯಲ್ಲಿ ಅಷ್ಟು ದೊಡ್ಡ ತ್ಯಾಗ ಮಾಡುತ್ತಾರೆ. ಲೌಕಿಕ ಪ್ರಪಂಚದಲ್ಲೂ ಒಬ್ಬರ ಸಂತೋಷಕ್ಕಾಗಿ ಏನನ್ನಾದರೂ ಮಾಡುವಷ್ಟು ದೊಡ್ಡ ತ್ಯಾಗವಿರುತ್ತದೆ. ಮತ್ತು ಇದು ಎಂತಹ ಕುಟುಂಬ? ಇದು ಈಶ್ವರೀಯ ಕುಟುಂಬ, ನಿಜವಾದ ಪ್ರೀತಿ ಇರುವ ಕುಟುಂಬ. ನಿಜವಾದ ಪ್ರೀತಿಯ ಗುರುತು ತಂದೆ ಪ್ರತಿಯೊಬ್ಬ ಮಗುವನ್ನು ರಾಜನಂತೆ ಇರಿಸುತ್ತಾರೆ. ರಾಜ ಬೇಳೆ ರೊಟ್ಟಿ ಇದ್ದರೂ ಸಹ ರಾಜ. ಆದರೂ ತಂದೆಯ ಹೃದಯದ ಮೇಲೆ ರಾಜ್ಯವಾಳುವ ರಾಜ ಮಕ್ಕಳು ಒಂದು ನಶೆಯಲ್ಲಿ ಇರಿಸುತ್ತಾರೆ, ಹೆಮ್ಮೆಯಿಂದ ಇರಿಸುತ್ತಾರೆ. ಆದರೂ ಕೊರತೆ ಎಂದು ಭಾವಿಸಿದರೆ ಪ್ರಪಂಚದ ಸ್ಥಿತಿಯನ್ನು ನೋಡಿ. ಆದ್ದರಿಂದ ನಿಮ್ಮನ್ನು ನೀವು ಗಟ್ಟಿಗೊಳಿಸಿಕೊಳ್ಳಿ. ಮತ್ತು ಇನ್ನು ಲೆಕ್ಕಾಚಾರದ ವಿಷಯವಿದ್ದರೆ ಬಾಬಾ ತಾವೇ ನೋಡಿಕೊಳ್ಳುತ್ತಾರೆ. ಏನು ಹೇಳುತ್ತಾರೆ? ಬಾಬಾರವರ ಬಳಿ ಎಲ್ಲರ ಕರ್ಮಗಳ ಇದೆ ಅಲ್ಲವೇ? ಲೆಕ್ಕಾಚಾರ ಯಾರು ಮಾಡುತ್ತಾರೆ? ತಂದೆ ಮಾಡುತ್ತಾರೆ. ತಂದೆ ಮೊದಲು ಪರಸ್ಪರ ಮಕ್ಕಳಿಗೆ ತಿಳಿಸಿ ಹೇಳಲು ಕಳುಹಿಸುತ್ತಾರೆ, ಸ್ವಯಂ ತಾವು ತಿಳಿಸಿ ಹೇಳುತ್ತಾರೆ. ಆದರೆ ಕೊನೆಯಲ್ಲಿ ಏನಾಗುತ್ತದೆ? ಲೆಕ್ಕಾಪತ್ರದ ಪುಸ್ತಕ ಬದಲಾಗುತ್ತದೆ ಮತ್ತು ಆ ಸಾಲಿನಲ್ಲಿ ಇರುತ್ತೀರಿ. ಯಾವ ಸಾಲಿನಲ್ಲಿ ಇಡೀ ಪ್ರಪಂಚವಿರುತ್ತದೆಯೋ ಆಗ ಬಾಬಾ ಈ ಮಗು ನನ್ನವನೋ ಅಲ್ಲವೋ ಎಂದು ನೋಡುವುದಿಲ್ಲ. ಏಕೆಂದರೆ ಸಾಲಗಾರರ ಸಾಲು ಒಂದೇ ಇರುತ್ತದೆ, ಬೇರೆ ಬೇರೆ ಇರುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಬೇಕು ಅಷ್ಟೇ. ನಾವು ಇತರರನ್ನು ಪರಿವರ್ತಿಸಲು ಹೋದರೆ ತಪ್ಪಾಗುತ್ತದೆ. ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಒಂದು ವೇಳೆ ನೀವೇ ಆಗದಿದ್ದರೆ ಆಗ ತಂದೆ ಇದ್ದಾರೆ. ಬಾಬಾ ಏನು ಹೇಳುತ್ತಾರೆ? ಪರಿವರ್ತನೆಯಂತೂ ಆಗಲೇಬೇಕು. 10 ಪರಿವರ್ತನೆ ಮಾಡಿಕೊಂಡರೂ ಸರಿ, ನಕ್ಕು ಮಾಡಿಕೊಂಡರೂ ಸರಿ, ಕುಣಿದು ಮಾಡಿಕೊಂಡರೂ ಸರಿ ಅಥವಾ ಕುಳಿತು ಮಾಡಿಕೊಂಡರೂ ಸರಿ. ತಂದೆ ಹೇಳುತ್ತಾರೆ, ಪವಿತ್ರರನ್ನಾಗಿ ಮಾಡಿ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತೇನೆ, ಬಿಟ್ಟು ಹೋಗುವುದಿಲ್ಲ, ಕರೆದುಕೊಂಡು ಹೋಗುತ್ತೇನೆ. ಸರಿ ತಾನೆ? ಒಳ್ಳೆಯದು. ಇನ್ನು ಯಾರ ಬಗ್ಗೆಯಾದರೂ ಕೇಳಬೇಕಿದೆಯೇ? ಒಳ್ಳೆಯದು, ಎಲ್ಲವೂ ಸರಿಯಾಗಿದೆ ಅಲ್ಲವೇ? ಇದು ಎಲ್ಲರಿಗೂ ತಂದೆ ಹೇಳುತ್ತಿದ್ದಾರೆ, ಒಬ್ಬರಿಗಾಗಿ ವಿಶೇಷವಾಗಿ ಅಲ್ಲ, ಪ್ರತಿಯೊಬ್ಬರಿಗಾಗಿ. ಇಲ್ಲಿ ಕುಳಿತಿರುವವರಿಗಾಗಲಿ ಅಥವಾ ಎಲ್ಲೇ ಕುಳಿತಿರುವ ಮಗುವಿಗಾಗಲಿ ಜೊತೆಯಲ್ಲಿರುವುದರಿಂದ ತಿಳಿಯುತ್ತದಲ್ಲವೇ? ಹತ್ತಿರವಿದ್ದರೆ ತಿಳಿಯುತ್ತದೆ, ದೂರವಿದ್ದರೇನು ತಿಳಿಯುತ್ತದೆ? ಹತ್ತಿರ ಬಂದಾಗ ಕುಟುಂಬದ ವಿಷಯ, ಸಂಘಟನೆಯ ವಿಷಯ ಆಗ ತಿಳಿಯುತ್ತದೆ. ನಾವು ಸಂಪೂರ್ಣ ತಯಾರಾಗಿದ್ದೇವೆ, ಅಕ್ಯುರೇಟ್ ಆಗಿದ್ದೇವೆ, ನಮ್ಮಲ್ಲಿ ಯಾವುದೇ ಪರಿವರ್ತನೆಯ ಅಗತ್ಯವಿಲ್ಲ ಎಂದು ಯಾರಾದರೂ ಯೋಚಿಸಿದರೆ ಅದು ತಪ್ಪು. ಏಕೆಂದರೆ ಮನೆಯಲ್ಲಿದ್ದಾಗ ತಮ್ಮ ಇಷ್ಟದಂತೆ ಮಾಡುತ್ತಿರುತ್ತಾರೆ. ಈ ಕುಟುಂಬದಲ್ಲಿ ತಮ್ಮ ಇಷ್ಟದಂತೆ ಏನೂ ನಡೆಯುವುದಿಲ್ಲ. ಈ ಕುಟುಂಬದಲ್ಲಿ ನಡೆದರೆ ತಂದೆಯ ಇಷ್ಟದಂತೆ ನಡೆಯುತ್ತದೆ. ಕೆಲವು ಮಕ್ಕಳಿಗೆ ತಂದೆಯ ಲೆಕ್ಕಾಚಾರ ಇಷ್ಟವಾಗದಿರಬಹುದು, ಹಾಗೆಯೇ ಆಗುತ್ತದೆ. ಆದರೆ ತಂದೆ ಹೇಳುತ್ತಾರೆ, ಲೌಕಿಕ ಕುಟುಂಬದಲ್ಲಿ ಬೇಕಾದರೆ ನಿಮ್ಮ ಇಷ್ಟದಂತೆ ಮಾಡಿ, ಆದರೆ ಅಲೌಕಿಕ ಕುಟುಂಬದಲ್ಲಿ ನಿಮ್ಮ ಇಷ್ಟದಂತೆ ಏನೂ ನಡೆಯುವುದಿಲ್ಲ. ತಂದೆ ಹೇಳಿದಂತೆ, ತಂದೆ ನಡೆಸಿದಂತೆ ಹಾಗೆಯೇ ಎಲ್ಲರೂ ನಡೆಯುತ್ತಾರೆ. ಒಬ್ಬಿಬ್ಬರು ನಡೆಯುತ್ತಾರೆ, ಹೊರಗಿನವರು ನಡೆಯುವುದಿಲ್ಲ. ಒಳಗಿನವರೂ ನಡೆಯುವುದಿಲ್ಲ ಎಂದಲ್ಲ, ಎಲ್ಲರೂ ನಡೆಯುತ್ತಾರೆ. ಏಕೆಂದರೆ ತಂದೆ ಎಲ್ಲರಿಗೂ ಸೇರಿದವರು, ಸರಿ ತಾನೆ? ಆದ್ದರಿಂದ ಎಲ್ಲ ಮಕ್ಕಳಿಗೆ ಈ ಸಂದೇಶವಿದೆ.
ನಿಮ್ಮ ಮನಸ್ಸನ್ನು ಎಲ್ಲಾ ರೀತಿಯಿಂದಲೂ ಸಿದ್ಧಪಡಿಸಿಕೊಳ್ಳಿ. ಮಾಲೆಯಾಗಬೇಕು. ಮಾಲೆ ಮತ್ತು ಮಾಲೆಯಲ್ಲಿ ಆಯ್ದ ರತ್ನಗಳು ಬರಬೇಕು. ಪರಿಶ್ರಮದಿಂದ ಓಡಿ ಹೋದರೆ ತಮ್ಮ ಭಾಗ್ಯವನ್ನು ಕಳೆದುಕೊಂಡು ಓಡಿ ಹೋದಂತೆ. ನಾವು ಕಷ್ಟ ಪಡಂಗಿಲ್ಲಪ್ಪ, ನಮ್ ಕೈಯಿಂದ ಕಷ್ಟ ಪಡಕ್ಕಾಗಲ್ಲ ಅಂತ ಓಡಿದ್ರಿ ಅಂದ್ರೆ ನಿಮ್ಮ ಭಾಗ್ಯವನ್ನ ಕಳೆದುಕೊಂಡು ಓಡೋಗ್ತೀರಿ. ಪರಿಶ್ರಮವಂತೂ ಅಗತ್ಯವಿದೆ, ಸರಿತಾನೆ? ಸಂಘಟನೆಯಲ್ಲಿದ್ದಾಗಲೇ ಸಂಸ್ಕಾರಗಳ ಬಗ್ಗೆ ತಿಳಿಯುವುದು ಮತ್ತು ಆ ಸಂಘಟನೆಯಿಂದ ಹೊರಬರುವವರು ವಜ್ರಗಳಾಗಿರುತ್ತಾರೆ. ಆದ್ದರಿಂದ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ತಂದೆಯಂತೂ ಸಂಗಾತಿಯಾಗಿದ್ದಾರೆ, ಜೊತೆ ನೀಡುತ್ತಾರೆ. ಪ್ರತಿಯೊಬ್ಬ ಮಗುವಿಗೂ ಜೊತೆ ನೀಡುತ್ತಾರೆ. ಇವರಿಗೆ ನೀಡುತ್ತಾರೆ, ಇವರಿಗೆ ನೀಡುವುದಿಲ್ಲ ಎಂದಲ್ಲ. ಆ ರೀತಿಯ ಬಾಬಾ ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಜೊತೆ ನೀಡುತ್ತಾರೆ ಕೂಡ. ಒಳ್ಳೆಯದು. ಮತ್ತೊಂದು ಮಹಾವಾಕ್ಯ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 30/5/2020. ಎವರ್ ರೆಡಿ ಮಕ್ಕಳು? ಈಗ ಪರೀಕ್ಷೆ ಕೊಡುವ ಸಮಯವಾಗಿದೆ. ಯಾರಿಗಾದರೂ ಶರೀರದ ರೂಪದಲ್ಲಿ, ಮನಸ್ಸಿನ ರೂಪದಲ್ಲಿ, ಹಣದ ರೂಪದಲ್ಲಿ, ಪುರುಷಾರ್ಥದ ರೂಪದಲ್ಲಿ ಪರೀಕ್ಷೆ ಬರುತ್ತದೆ. ಆದ್ದರಿಂದ ಮಕ್ಕಳೇ, ಶಿಕ್ಷಣವನ್ನು ಚೆನ್ನಾಗಿ ಓದಿಕೊಳ್ಳಿ, ಇಲ್ಲದಿದ್ದರೆ ಫೇಲ್ ಆಗುತ್ತೀರಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಸಂದೇಶದಲ್ಲಿ ಸಿಕ್ಕಿದ್ದನ್ನು ನೀವು ಮಾಡುತ್ತಿದ್ದೀರಾ? ನೀವು ಮಾಡುತ್ತಿದ್ದೀರಿ, ಆದರೆ ಚೆನ್ನಾಗಿ ಮಾಡುತ್ತಿಲ್ಲ, ಗಮನವಿಟ್ಟು ಮಾಡುತ್ತಿಲ್ಲ. ಏನು? ಓಂ ಧ್ವನಿ, ಓಂಕಾರವನ್ನು ನೋಡಿ. ಎಷ್ಟು ಸಮಯದಿಂದ ಬಾಬಾ ಬೆನ್ನು ಬಿದ್ದು ಪುರುಷಾರ್ಥ ಮಾಡಿಸುತ್ತಿದ್ದಾರೆ. ಒಳ್ಳೆಯದು. ಇನ್ನು ಹೇಳಿ, ಎಲ್ಲವೂ ಸರಿ ಇದೆಯೇ? ಈಗ ನೀವು ಮಾತನಾಡಬಹುದು, ಏಕೆಂದರೆ ತಂದೆ ಕುಳಿತಿದ್ದಾರೆ. ಈಗಲೂ ಧ್ವನಿ ಹೊರಬರುತ್ತಿಲ್ಲವೇ? ಈಗ ಮಾತನಾಡಲು ತೊಂದರೆಯೇ ಇಲ್ಲ. ನಿಧಾನವಾಗಿ 8 ದಿನ ಎನ್ನುತ್ತಿದ್ದರು. 8 ದಿನಗಳಲ್ಲಿ ಸೈಲೆಂಟ್ ಆಗಿ ಬಿಡುತ್ತಾರೆ. ಒಳ್ಳೆಯದು. ಇನ್ನು ಎಲ್ಲವೂ ಸರಿ ಇದೆಯೇ? ಹೌದು ಬಾಬಾ, ಈಗ ಪರಿಸ್ಥಿತಿಗಳು ಇನ್ನೂ ಹೆಚ್ಚಾಗಲಿವೆ. ಇದಕ್ಕೂ ಮೊದಲು ಪರಿಸ್ಥಿತಿಗಳು ಯಾರಿಗಾಗಿ ಇತ್ತು? ಯಾರು ಜ್ಞಾನದಲ್ಲಿ ಇಲ್ಲವೋ ಅವರಿಗಾಗಿ. ಈಗ ಪರೀಕ್ಷೆ ಜ್ಞಾನಿ ಮಕ್ಕಳಿಗೆ ಆಗಲಿದೆ, ಬ್ರಾಹ್ಮಣ ಕುಟುಂಬಕ್ಕೆ ಆಗಲಿದೆ. ಪರೀಕ್ಷೆಯ ರೂಪವನ್ನು ಹೇಳುವುದಿಲ್ಲ ಬಾಬಾ. ಹಾಗೆಯೇ ಸುಮ್ಮನೆ ಮಾಲೆಯನ್ನು ತಯಾರಿಸುತ್ತಾರೆಯೇ? ಪ್ರಶ್ನೆ, ಬಾಬಾ, ಕೊರೋನಾದಿಂದ ಹೊರತಾಗಿ ಬೇರೆ ಯಾವುದಾದರೂ ಪರೀಕ್ಷೆ ಇರುತ್ತದೆಯೇ? ಉತ್ತರ, ರೂಪ ಏನೆಂದು ಹೇಳುವುದಿಲ್ಲ. ಪರಿಸ್ಥಿತಿಯ ರೂಪವನ್ನು ತಿಳಿಸಿದರೆ, ಅಂದರೆ ಪರೀಕ್ಷೆಯಲ್ಲಿ ಬರೆಯುವ ಪ್ರಶ್ನೆಯ ಸುಳಿವು ಕೊಟ್ಟರೆ, ಆಗ ಪರೀಕ್ಷೆ ಬರೆಯುವುದರಲ್ಲಿ ಏನು ಮಜಾ ಇರುತ್ತದೆ? ಸುಳಿವು ಅಲ್ಲ, ಪರಿಸ್ಥಿತಿ ಎಂದರೇನು? ಪರೀಕ್ಷೆ ಕೇವಲ ಇಷ್ಟು ಹೇಳುತ್ತೇವೆ, ಪರೀಕ್ಷೆ ಬರಲಿದೆ, ಅದರಲ್ಲಿ ನೋಡೋಣ ಎಷ್ಟು ಮಕ್ಕಳು ಪಾಸ್ ಆಗುತ್ತಾರೆ, ಎಷ್ಟು ಮಕ್ಕಳು ಫೇಲ್ ಆಗುತ್ತಾರೆ. ಪ್ರತಿಯೊಬ್ಬರ ಬುದ್ಧಿಗೆ ಅನುಗುಣವಾಗಿ ಅವರಿಗೆ ಪರೀಕ್ಷೆ ನೀಡಲಾಗುವುದು. ಪ್ರಪಂಚದಲ್ಲಿ ಏನಾಗುತ್ತದೆ? ಪ್ರಪಂಚದಲ್ಲಿ ಒಂದು ಪರೀಕ್ಷೆ ಎಲ್ಲಾ ಮಕ್ಕಳಿಗೂ ಇರುತ್ತದೆ. ಆದರೆ ಇದು ತಂದೆಯ ಶಾಲೆ. ಬಾಬಾ ಪ್ರತಿಯೊಬ್ಬ ಮಗುವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಪರೀಕ್ಷೆಯನ್ನು ಹೇಗೆ ನೀಡುತ್ತಾರೆ? ಹೌದು, ಆ ಮಗುವಿನ ಬುದ್ಧಿಗೆ ಅನುಗುಣವಾಗಿ, ಮಗುವಿನ ಪುರುಷಾರ್ಥಕ್ಕೆ ಅನುಗುಣವಾಗಿ. ಬಾಬಾ ಹಾಗೆ ಮಾಡುವುದಿಲ್ಲವಲ್ಲ. ಅತಿ ಕಠಿಣವಾದ ಪರೀಕ್ಷೆಯನ್ನು ಕಡಿಮೆ ಬುದ್ಧಿಯವರಿಗೆ ಅಥವಾ ಕಡಿಮೆ ಪುರುಷಾರ್ಥಿಗಳಿಗೆ ನೀಡುವುದಿಲ್ಲ. ಹಾಗೆ ಮಾಡುತ್ತಾರೆಯೇ? ಇಲ್ಲ. ಯಾರಿಗಾದರೂ ಶರೀರದ ರೂಪದಲ್ಲಿ, ಮನಸ್ಸಿನ ರೂಪದಲ್ಲಿ, ಯಾರಿಗಾದರೂ ಹಣದ ರೂಪದಲ್ಲಿ, ಇನ್ಯಾರಿಗಾದರೂ ಪುರುಷಾರ್ಥದ ರೂಪದಲ್ಲಿ ಪ್ರತಿಯೊಬ್ಬ ಮಗುವು ಪರೀಕ್ಷೆ ಕೊಡಲೇಬೇಕು. ನೋಡಿ, ಟೀಚರ್ ಏನು ಹೇಳುತ್ತಾರೆ? ಮಕ್ಕಳೇ, ಓದಿಕೊಳ್ಳಿ, ಇಲ್ಲದಿದ್ದರೆ ಫೇಲ್ ಆಗುತ್ತೀರಿ. ಇದನ್ನೇ ಅಲ್ಲವೇ ಟೀಚರ್ ಹೇಳುವುದು? ಈಗ 1-2 ತಿಂಗಳ ಪರೀಕ್ಷೆ ಬರಲಿದೆ, ಗಮನವಿಟ್ಟು ಓದಿಕೊಳ್ಳಿ, ಇಲ್ಲದಿದ್ದರೆ ನಾವು ಪಾಸ್ ಮಾಡುವುದಿಲ್ಲ. ಮಾಸ್ಟರ್ ಜಿ, ನಮಗೆ ಸ್ವಲ್ಪ ಜಾಸ್ತಿ ನಂಬರ್ ಕೊಡಿ ಎಂದು ಹೀಗೆ ಯೋಚಿಸಬೇಡಿ. ಟೀಚರ್ ಎಂದೂ ಹಾಗೆ ಮಾಡುವುದಿಲ್ಲ. ಲೌಕಿಕ ಟೀಚರ್ ಮಾಡಬಹುದು, ಕೆಲವರು ಮಾಡುತ್ತಾರೆ ಕೂಡ. ಯಾವ ಮಗು ಸ್ವಲ್ಪ ಇಷ್ಟವಾಗುತ್ತದೋ ಅವರ ಬೆನ್ನು ಬೀಳುತ್ತಾರೆ, ಅವರನ್ನು ಪಾಸ್ ಮಾಡಲೇಬೇಕು. ಯಾರು ಸ್ವಲ್ಪ ಮಂದ ಬುದ್ಧಿಯವರು ಅವರಿಗೆ ಚೆನ್ನಾಗಿ ಬೈಯುತ್ತಾರೆ, ನಿನ್ನ ಬುದ್ಧಿ ಎಲ್ಲಿದೆ ಎಂದು. ವಾಸ್ತವವಾಗಿ ಮಂದ ಬುದ್ಧಿಯವರನ್ನು ಮೇಲೆತ್ತಬೇಕು,
ಓದಿನಲ್ಲಿ ಬುದ್ಧಿವಂತರಾಗಿರುವ ಮಗುವನ್ನು ಇನ್ನು ಏನು ಹುಷಾರು ಮಾಡುವುದು? ಯಾರು ಮಂದವಿದ್ದಾರೋ ಅವರನ್ನು ಪರಿಶ್ರಮ ಪಟ್ಟು ಮೇಲೆತ್ತಲೇಬೇಕು. ಪರಿಶ್ರಮ ಎಂದರೆ ಅವರಿಗೆ ಸ್ವಲ್ಪ ಗಮನ ಕೊಡಬೇಕು, ಚೆನ್ನಾಗಿ ಕಲಿಸಬೇಕು, ಸಮಾನವಾಗಿ ಇರಿಸಬೇಕಲ್ಲವೇ? ಈ ಪ್ರಪಂಚದ ಟೀಚರ್ ಹೀಗೆ ಮಾಡುತ್ತಾರೆ. ಆದರೆ ತಂದೆ ಟೀಚರ್ ಆಗಿದ್ದಾರಲ್ಲವೇ? ಪ್ರತಿಯೊಬ್ಬ ಮಗುವನ್ನು ಮೇಲೆತ್ತುತ್ತಾರೆ. ಅವರು ಒಳ್ಳೆಯ ಪುರುಷಾರ್ಥಿಯಾಗಿರಲಿ ಅಥವಾ ಮಂದವಾಗಿರಲಿ, ಎಲ್ಲರನ್ನೂ ಈಗ ಬಾಬಾ ಎಲ್ಲರಿಗೂ ಹೇಳುತ್ತಿದ್ದಾರೆ. ಬಾಬಾರವರ ಸಂದೇಶ ಎಲ್ಲರಿಗೂ ತಲುಪುತ್ತದಲ್ಲವೇ? ಯಾರಾದರೂ ಕೇಳದಿದ್ದರೆ ತಂದೆ ಏನು ಮಾಡಲಿ? ಬಾಬಾ ಹೇಳುತ್ತಿರುವಾಗ, ಮಕ್ಕಳೇ ಪರೀಕ್ಷೆಯಂತೂ ಬರುತ್ತದೆ. 1-2 ತಿಂಗಳಲ್ಲಿ ಎಲ್ಲರ ಪರೀಕ್ಷೆಯೂ ಆಗುತ್ತದೆ. ಆದ್ದರಿಂದ ಹೇಳುವುದು, ಓದಿಕೊಳ್ಳಿ, ಪರೀಕ್ಷೆ ಬರಲಿದೆ, ಪುರುಷಾರ್ಥ ಮಾಡಿ. ಪುರುಷಾರ್ಥದಿಂದ ಪರೀಕ್ಷೆ ಏನಾಗುತ್ತದೆ? ಅತ್ಯಂತ ಸಹಜವಾಗುತ್ತದೆ. ನೋಡಿ ಮಗು, ಓದಿದಾಗ, ಚೆನ್ನಾಗಿ ಮನಸ್ಸಿಟ್ಟು ಓದಿದಾಗ ಮತ್ತು ಅವನನ್ನು ಪರೀಕ್ಷಾ ಹಾಲ್ನಲ್ಲಿ ಕೂರಿಸಿದಾಗ ಅವನು ಏನು ಮಾಡುತ್ತಾನೆ? ಅವನಿಗೆ ಟೆನ್ಷನ್ ಆಗುತ್ತದೆಯೇ? ಆಗುವುದಿಲ್ಲ. ಅಂದರೆ ಯಾರು ಚೆನ್ನಾಗಿ ಓದುತ್ತಾರೋ ಅವರಿಗೆ ಟೆನ್ಷನ್ ಆಗುವುದಿಲ್ಲ, ಮತ್ತು ಯಾರು ಓದುವುದಿಲ್ಲವೋ ಅವರಿಗೆ ಆಗುತ್ತದೆ. ಹೌದು, ಬಹಳ ಹೆಚ್ಚಾಗಿ ಆಗುತ್ತದೆ. ಹಾಗಾದರೆ ಏನು ಮಾಡಬೇಕು? ಚೆನ್ನಾಗಿ ಓದಬೇಕು. ಓದಿ, ಎಲ್ಲ ಮಕ್ಕಳು ಓದಿ ತಂದೆಯನ್ನು ನೆನಪು ಮಾಡಿರಿ. ಲೌಕಿಕದಲ್ಲಿ ಮಗು ಪರೀಕ್ಷೆ ಬರೆಯುವಾಗ ಟೀಚರನ್ನು ನೆನಪು ಮಾಡಿಕೊಳ್ಳುವಂತೆ. ಏಕೆ? ನಮ್ಮ ಟೀಚರ್ ಹೀಗೆ ಕಲಿಸಿದ್ದರು, ನಮ್ಮ ಟೀಚರ್ ಹೀಗೆ ಕಲಿಸಿದ್ದರು. ಒಂದು ವೇಳೆ ಟೀಚರ್ ತಪ್ಪು ಮಾಡಿದರೆ ಮತ್ತು ಮಗು ಫೇಲ್ ಆದರೆ ಅದು ಟೀಚರ್ ತಪ್ಪು. ಒಂದು ವೇಳೆ ಟೀಚರ್ ಅಕ್ಯುರೇಟ್ ಆಗಿ ಕಲಿಸಿದರೆ, ಮಗು ಚೆನ್ನಾಗಿ ಅರ್ಥ ಮಾಡಿಕೊಂಡರೂ ಫೇಲ್ ಆದರೆ ಅದು ಮಗುವಿನ ತಪ್ಪು. ಟೀಚರ್ ಅವರ ಯಾವುದೇ ತಪ್ಪಿರುವುದಿಲ್ಲ. ಸರಿತಾನೆ ಮಕ್ಕಳೇ? ಇದನ್ನೇ ಹೇಳಲು ಬಂದಿದ್ದೇವೆ. ನಿಮ್ಮ ಪುರುಷಾರ್ಥ ಮಾಡಿ, ಪರಿಶ್ರಮ ಪಡಿರಿ. ಸಂದೇಶವಂತೂ ಎಲ್ಲರಿಗೂ ಸಿಕ್ಕಿದೆ ಅಲ್ಲವೇ? ಹೀಗೆ ಬಾಬಾ ಮಧ್ಯ ಮಧ್ಯ ಸಂದೇಶ ನೀಡುತ್ತಿರುತ್ತಾರೆ, ಹೌದಲ್ಲವೇ? ಮಕ್ಕಳ ಪರೀಕ್ಷೆ ಇದೆ, ಎಲ್ಲರ ದೂರುಗಳು ಬರುತ್ತವೆ. ಬಾಬಾ, ನಾವು ನಿಮ್ಮವರಾಗಿದ್ದೇವೆ, ಆದರೂ ಇಂತಹ ಪರೀಕ್ಷೆ? ಇದನ್ನು ತಂದೆ ಕೇಳುವುದಿಲ್ಲ, ಖಂಡಿತ ಕೇಳುವುದಿಲ್ಲ. ಬಾಬಾ, ನಾವು ನಿಮ್ಮವರಾಗಿದ್ದೇವೆ, ನಾವು ನಿಮ್ಮನ್ನು ಭೇಟಿಯಾಗುತ್ತೇವೆ, ಆದರೂ ಇಷ್ಟೊಂದು ಪರೀಕ್ಷೆ ಹೇಗೆ ಬಂತು? ಆಗ ತಂದೆ ಏನು ಹೇಳುತ್ತಾರೆ? ನಿಮ್ಮದೇ ಕರ್ಮವಾಗಿದೆ, ನಿಮ್ಮದೇ ನಿರ್ಲಕ್ಷ್ಯವಾಗಿದೆ. ನೀವು ಪರಿಶ್ರಮ ಪಡಲಿಲ್ಲ. ಬಾಬಾ ಬಾಬಾ ಎನ್ನುತ್ತಿದ್ದೀರಿ, ಆದರೆ ಶಿಕ್ಷಣವನ್ನು ಓದಲೇ ಇಲ್ಲ. ಬಾಬಾ ಬಾಬಾ ಎನ್ನುವುದು ಯೋಗವೇ? ಕುಳಿತು ವಿಚಾರ ಸಾಗರ ಮಂಥನ ಮಾಡಿರಿ. ಬುದ್ಧಿ ವಿಶಾಲವಾಗಲಿ, ಬುದ್ಧಿಯಲ್ಲಿ ಪ್ರತ್ಯಕ್ಷತೆ ಇರಲಿ. ಆತ್ಮ ಅಭಿಮಾನಿಯಾಗುವುದು, ಅಶರೀರಿಯಾಗಿ ಭಾವಿಸುವುದು, ಇದನ್ನು ಯೋಗ ಎನ್ನುತ್ತಾರೆ. ತಂದೆಯೊಂದಿಗೆ ಮಾತನಾಡಿ, ಬಾಬಾ, ನಾವು ನಿಮ್ಮವರಾಗಿದ್ದೇವೆ, ನಾವು ಹೇಗಿದ್ದೇವೋ ಹಾಗೆಯೇ ನಿಮ್ಮವರಾಗಿದ್ದೇವೆ. ಒಂದು ವೇಳೆ ನಾವು ಅಂಕುಡೊಂಕಾಗಿ ಹೋಗುತ್ತಿದ್ದರೆ ನೀವು ನಮ್ಮನ್ನು ಸರಿಪಡಿಸಿ. ಹಾಗಲ್ಲ, ನೇರವಾಗುವುದಿಲ್ಲ. ನಾನು ಅಂಕುಡೊಂಕಾಗಿಯೇ ಇರುತ್ತೇನೆ ಎಂದರೆ ಈ ರೀತಿ ಹೇಳಬೇಡಿ. ಆಗ ಬಾಬಾ ಏನು ಹೇಳುತ್ತಾರೆ? ಹಾಗಾದರೆ ನಮ್ಮ ಬಳಿ ನಿಮ್ಮನ್ನು ಸರಿಪಡಿಸಲು, ನಿಮ್ಮನ್ನು ನೇರ ಮಾಡಲು ಬೇರೆ ದಾರಿ ಇದೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ತಂದೆಯ ಈ ಸಂದೇಶವನ್ನು ಕೊಡಿ. ಬಾಬಾ ಇದನ್ನು ಕೇಳುವುದಿಲ್ಲ, ನಾವು ನಿಮ್ಮವರಾಗಿದ್ದೇವೆ, ಆದರೂ ಹೀಗಾಯಿತು ಎಂದು ಹೇಳುವುದನ್ನು ಕೇಳುವುದಿಲ್ಲ. ಸರಿತಾನೆ ಮಕ್ಕಳೇ? ಒಳ್ಳೆಯದು. ಇನ್ನು ಎಲ್ಲವೂ ಸರಿಯಾಗಿದೆಯೇ? ಟೋಲಿ ಇಟ್ಟಿದ್ದರೆ ಟೋಲಿ ತೆಗೆದುಕೊಂಡು ಬನ್ನಿರಿ. ಒಳ್ಳೆಯದು. ತಂದೆಯನ್ನು ಅತಿ ಪ್ರೀತಿಯಿಂದ ನೆನಪು ಮಾಡಿರಿ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ನಷ್ಟಮೋಹಿ ಭವ. ಯಾವಾಗ ಸೇವೆ ಸಮಾಪ್ತಿಯಾಗುತ್ತದೆಯೋ ಆಗ ಎಲ್ಲರಿಗೂ ಕರೆ ಬರುತ್ತದೆ. ಆದರೆ ಅವರಲ್ಲಿಯೂ ಯಾರು ಬರುತ್ತಾರೆ? ಯಾರು ನಷ್ಟಮೋಹಿ ಆಗಿರುತ್ತಾರೋ ಅವರು. ಯಾರ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುತ್ತದೆಯೋ ಅವರು.
ಆ ಸಮಯದಲ್ಲಿ ಟೆಲಿಫೋನ್ ಅಥವಾ ಟೆಲಿಗ್ರಾಮ್ ಮೂಲಕ ಕರೆ ಬರುವುದಿಲ್ಲ. ಆದರೆ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರುವುದರಿಂದ ಕರೆ ತಲುಪಿಬಿಡುತ್ತದೆ. ಅಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ ಎಂದರೆ ನೀವು ಯಾವ ಟ್ರೈನ್ನಲ್ಲಿ ತಲುಪಬೇಕೋ ಅದೇ ಚಲಿಸುತ್ತದೆ, ಅದರ ನಂತರ ಅಲ್ಲ. ಒಂದು ವೇಳೆ ಲೈನ್ ಕ್ಲಿಯರ್ ಆಗಿದ್ದರೆ ಸಾಧನಗಳು ಸಿಗುತ್ತವೆ, ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಸಿಲುಕಿಕೊಳ್ಳುತ್ತೀರಿ. ಆದ್ದರಿಂದ ದೀರ್ಘಕಾಲದ ನಿರಂತರ ಯೋಗ ಬೇಕು. ನೆನಪಿನ ಕವಚವೇ ಸುರಕ್ಷತೆಯ ಉಡುಪು. ಕವಚ ಧರಿಸಿದವನೇ ಸದಾ ಸುರಕ್ಷಿತವಾಗಿರುತ್ತಾನೆ. ಒಳ್ಳೆಯದು. ಓಂ ನಮಃ ಶಿವಾಯ.